ಕಾರ್ಯಕ್ರಮದಲ್ಲಿ ವನದುರ್ಗಿಯ ಆಚರಣೆಯನ್ನ ಹೇಗೆ ಮಾಡಬೇಕು, ಆರಾಧನೆಯನ್ನ ಹೇಗೆ ಮಾಡಬೇಕು, ಆಚರಣೆಯ ಮಹತ್ವವೇನು, ಜೊತೆಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸಿಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀಧರ ಭಟ್ಟಾಚಾರ್ಯ ಗುರುಜಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನ ಯೋಗಿರುದ್ಯಾನ್ಯಗಮ್ಯಂ ಒಂದೇ ವಿಷ್ಣುಂ ಭವಯಹರಂ ಸರ್ವಲೋಕೈಕನಾಥಂ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿ, ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನ ಭವಿಷ್ಯ ಹೇಗಿರುತ್ತೆ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ, ಈ ಮೇಷರಾಶಿಯವರಿಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು, ವರ್ಕ್ ಲೋಡ್ ಹೆಚ್ಚಾಗತ್ತೆ. ಆದರೆ ಜಾಗರೂಕತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಭಯ ಭೀತಿ ನಿವಾರಣೆ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಎಲ್ಲೋ ಒಂದು ಕಡೆ ಸಾಯಂಕಾಲದ ಸಮಯಕ್ಕೆ ಮನಃಶಾಂತಿ, ಈ ದಿನ ಮಾನಸಿಕವಾಗಿ ನೆಮ್ಮದಿ ಲಭ್ಯವಾಗುತ್ತೆ. ಗುರು ಹಿರಿಯರಲ್ಲಿ ಭಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ನಮೋ ಮಂಗಳಾಯ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಅಂಗವಿಕಲ ಮಕ್ಕಳಿಗೆ ಕೈಲಾದ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಈ ದಿನ ದೂರ ಪ್ರಯಾಣ ಮಾಡತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ದುಃಖದಾಯಕ ಪ್ರಸಂಗಗಳನ್ನ ಅನುಭವಿಸಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಮೈಮರೆತರಂತೂ ಕಷ್ಟ ಕಾರ್ಪಣ್ಯಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳಿದೆ. ಕೋಪ ಜಾಸ್ತಿ, ಕೋಪವನ್ನು ಮಾಡ್ಕೋಬೇಡಿ, ಅದರಿಂದ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂಥ ಸಾಧ್ಯತೆಗಳಿದೆ. ದ್ರವ್ಯನಾಶ ಅಂದ್ರೆ ಇರ್ತಕ್ಕಂಥ ಹಣವನ್ನು ಖರ್ಚು ಮಾಡಿಕೊಳ್ತಕ್ಕಂಥ ದಿನವಾಗುತ್ತೆ. ಖರ್ಚಿನ ಮೇಲೆ ಹಿಡಿತವನ್ನ ಇಟ್ಕೊಳ್ತಕ್ಕಂಥ ಕೆಲಸಗಳನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ರುದ್ರಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಈ ದಿನ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆಗಳು. ಉದ್ಯೋಗದಲ್ಲಿ ಬಡ್ತಿ, ಅಧಿಕ ಖರ್ಚನ್ನು ಮಾಡ್ತೀರಾ, ಖರ್ಚಿನ ಮೇಲೆ ಸ್ವಲ್ಪ ಹಿಡಿತ ಇಟ್ಕೊಳ್ಳಿ. ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲೇ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳಿದೆ. ಶೀತ ಸಂಬಂಧವಾದ ರೋಗಗಳು ಆವಾಹನೆಯಾಗ್ತಕ್ಕಂಥ ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ದಕ್ಷಿಣ ಮೂರ್ತಿಯೇ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ದಕ್ಷಿಣ ಮೂರ್ತಿಯ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈ ದಿನ ಸ್ತ್ರೀಯರಿಗೆ ಶುಭವಾಗಿರ್ತಕ್ಕಂಥ ದಿನವಾಗುತ್ತೆ. ಭೂಲಾಭ, ವಿವಾಹ ಯೋಗ, ಆಕಸ್ಮಿಕ ಪ್ರಯಾಣವನ್ನ ಮಾಡ್ತಕ್ಕಂಥದ್ದು, ಜೊತೆಗೆ ಧನಲಾಭಗಳು ಬರ್ತಕ್ಕಂಥದ್ದು ಕಂಡು ಬರುತ್ತೆ. ಎಲ್ಲೋ ಒಂದು ಕಡೆ ದುಷ್ಟ ಬುದ್ಧಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ದಾಯಾದಿಗಳ ಜೊತೆ ಕಲಹ ಮಾಡ್ಕೊಳ್ತಕ್ಕಂಥ ದಿನವಾಗುತ್ತೆ. ಸ್ವಲ್ಪ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಬಂದಾಗ ಆದಷ್ಟು ಶಾಂತ ರೀತಿಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಶಿರ್ಡಿ ಸಾಯಿನಾಥರ ದರ್ಶನವನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ, ಜೊತೆಗೆ ಬಡ ಮಕ್ಕಳಿಗೆ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಸಾಮಾನ್ಯ ಸುಖಕ್ಕೆ ಧಕ್ಕೆ, ಅಧಿಕಾರಿಗಳ ಜೊತೆ ಕಲಹಗಳನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ, ಅಕಾಲ ಭೋಜನ, ಆಲಸ್ಯ ಮನೋಭಾವ. ದೊಡ್ಡವರು ಹೇಳ್ತಾರೆ ಆಲಸ್ಯಂ ಅಮೃತಂ ವಿಷಂ, ಚೆನ್ನಾಗಿ ಜ್ಞಾಪಕ ಇಟ್ಟುಕೊಳ್ಳಿ. ಆಲಸ್ಯವನ್ನ ಮಾಡಬೇಡಿ. ಎಲ್ಲೋ ಒಂದು ಕಡೆ ಶತ್ರು ಬಾಧೆ ಅಧಿಕವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ಶ್ರೀ ಮಹಾಗಣಪತಯೇ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡ್ತಕ್ಕಂಥದ್ದು, ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ಯತ್ನ ಕಾರ್ಯಗಳಲ್ಲಿ ಭಂಗ, ಯಾವುದೇ ಕೆಲಸಕ್ಕೆ ಯಾಕೆ ವಿಳಂಬಗಳಾಗ್ತಕ್ಕಂಥದ್ದು, ವಿಘ್ನಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಎಲ್ಲೋ ಒಂದು ಕಡೆ ಸಾಲ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ನಂಬಿದ ಜನರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆ, ಮನಸ್ತಾಪ, ಹಣದ ತೊಂದರೆ, ಇದಕ್ಕೋಸ್ಕರ ಬಹಳಷ್ಟು ಹೋರಾಟಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ದುರ್ಗಾಯೈ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಸುಮಂಗಲಿಗೆ ಪಾದ ಪೂಜೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಸುಗುಣ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಗುಣ ಅವರೇ. ನಮಸ್ತೆ ಅಮ್ಮ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತಮ್ಮ. ಅವರ ಹೆಸರು ಹೇಳಿ.
ಅನಿತಾ ಅಂತ. ಹುಟ್ಟಿದ ದಿನಾಂಕ ತಿಳಿಸಿಮಾ. 1/4/86. 1/4/1986. 86 ಸಮಯ ತಿಳಿಸಿ. ಮಧ್ಯಾಹ್ನ 2:20. ಮಧ್ಯಾಹ್ನ 2:20ಕ್ಕೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ತಾಯಿ, ಏನು ವಿಚಾರ ಬೇಕಾಗಿತ್ತಮ್ಮ? 4-5 ವರ್ಷದಿಂದ ಮೊದಲೇ ಪ್ರಯತ್ನ ಮಾಡ್ತಾ ಇದ್ದೀವಿ ಗುರುಜಿ. ಖಂಡಿತಮ್ಮ. ಎಲ್ಲೂ ಇದಾಗ್ತಲ್ಲ. ಹುಡುಗಿಗೆ BCom MBA ಆಗಿದೆ. ಪ್ರಯತ್ನ ಮಾಡ್ತಾಳೆ. ಒಂದ್ಸಲ ಮಾಡ್ತಾ ಇದ್ಲು, ಬಿಟ್ಟಿದ್ಲು. ಖಂಡಿತಮ್ಮ, ನೋಡೋಣ. ಇವರು ಹುಟ್ಟಿದ್ದು ಮಂಗಳವಾರ, ಹೌದಾ? ಹೌದು ಗುರುಜಿ. ಇವರ ಒಂದು ನಕ್ಷತ್ರ ಮೂಲಾ ನಕ್ಷತ್ರ, ಧನುಸ್ಸು ರಾಶಿ. ಹೌದು ಗುರುಜಿ. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರತಕ್ಕಂಥ ಒಂದು ದಶ ಕೇತು ದಶ, ಆದರೆ ಈಗ ಚಂದ್ರ ದಶ ನಡೀತಾ ಇದೆ. ಇವರ ಜಾತಕವನ್ನು ನಾವು ನೋಡಿದಾಗ ಲಗ್ನಾತ್ ಸುಖ ಸ್ಥಾನದಲ್ಲಿ ಕೇತು, ಶುಕ್ರನ ಕ್ಷೇತ್ರದಲ್ಲಿ ಕೇತು, ಮಾಂಗಲ್ಯಾಧಿಪತಿಯ ಕ್ಷೇತ್ರದಲ್ಲಿ ದಶಮ ಸ್ಥಾನದಲ್ಲಿ ಶುಕ್ರ ಮತ್ತೆ ರಾಹು ಮತ್ತೆ ಕೇತುಗಳ ಮಧ್ಯಭಾಗದಲ್ಲಿ ಸಪ್ತಗ್ರಹಗಳ ಬಂಧನ. ಇದನ್ನ ಕಾಲಸರ್ಪ ಯೋಗ ಅಂದ್ರೆ ಕಾಲಸರ್ಪ ದೋಷ ಅಂತಕ್ಕಂಥದ್ದು. ನೋಡಿ, ಕಾಲಸರ್ಪ ದೋಷದಲ್ಲಿ 12 ವಿಧದ ಯೋಗಗಳಿದೆ. ಅದರಲ್ಲಿ ಇವರಿಗೆ ಇರತಕ್ಕಂಥದ್ದು ವಾಸುಕಿ ಕಾಲಸರ್ಪ ದೋಷ. ಇದರಿಂದಾನೇ ಮಾಂಗಲ್ಯ ಭಾಗ್ಯ ನಿಧಾನವಾಗಿ ಬರ್ತಕ್ಕಂಥದ್ದು. ಜೊತೆಗೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಏನೋ ಅಭಿವೃದ್ಧಿಯನ್ನು ಇವರು ಕಾಣ್ತಾರೆ, ಆದರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಅವಲಂಬಿತವಾಗಿರ್ತಕ್ಕಂಥದ್ದು ಲಭ್ಯವಾಗುವುದು ತುಂಬಾ ನಿಧಾನವಾಗುತ್ತೆ. ಅದಕ್ಕೋಸ್ಕರನೇ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ 3 ದಿನಗಳ ಕಾಲ ಸರ್ಪ ಸಂಸ್ಕಾರವನ್ನ ಆಚರಣೆಯನ್ನ ಮಾಡಿ ತಾಳೇಗರಿ ವನದಲ್ಲಿ ಅಂದ್ರೆ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡಿ. ಖಂಡಿತವಾಗಿ ಇವರಿಗೆ ಅನುಕೂಲಗಳಾಗತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಸುಗುಣ ಅವರೇ. ಮತ್ತೊಬ್ರು ಕಾಲರ್ ರತ್ನಮ್ಮ ಅನ್ನೋರು ಚನ್ನಪಟ್ಟಣದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರತ್ನಮ್ಮ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ಹೆಸರು ಹೇಳಿಮಾ ಅವ್ರದ್ದು. ಮಹೇಶ್ವರ್. ಹುಟ್ಟಿದ ದಿನಾಂಕ ತಿಳಿಸಿ. 22/5/1999. 22/5/1999. ಬೆಳಗಿನ ಜಾವ 6:30. ಬೆಳಗಿನ ಜಾವ 6:30ಗೆ. ಯಾವ ವಿಷಯದ ಬಗ್ಗೆ ಕೇಳ್ಬೇಕಿತ್ತು? ಅದೇ ಒಂದು ಎಜುಕೇಶನ್ ಬಗ್ಗೆ ಕೇಳ್ಬೇಕು ಮೇಡಮ್. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ಏನ್ ಓದ್ತಾ ಇದಾರಮ್ಮ ಇವಾಗ? 2nd PUC ಗುರುಜಿ. ಅಂದ್ರೆ ಚೆನ್ನಾಗಿ ಓದ್ತಾ ಇದ್ದಾರಾ? ಇಲ್ಲ ಗುರುಜಿ, ಕಾಲೇಜ್ಗೆ ಸರ್ ಹೇಳಿದ ಮಾತು ಕೇಳಲ್ಲ, ಮಾಡ್ಬೇಡ ಅಂತ. ನೋಡಿ, ಶನಿವಾರ ಜನನವಾಗಿರ್ತಕ್ಕಂಥದ್ದು, ಹೌದಲ್ವಾ? ಹೌದು ಗುರುಜಿ. ಮಖಾ ನಕ್ಷತ್ರ 2ನೇ ಪಾದ, ಸಿಂಹ ರಾಶಿ. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ದಶ ಕೇತು ದಶ, ಆದರೆ ಈಗ ಶುಕ್ರ ದಶ ನಡೀತಾ ಇದೆ. ನೋಡಿ, ಯಾವಾಗಲೂ ಅಷ್ಟೇ ವಿದ್ಯಾರ್ಥಿ ಆಗಲಿ ಮನುಷ್ಯನಾಗಲಿ ಅಹಂ ಅನ್ನೋದನ್ನ ಹೆಚ್ಚಾಗಿಟ್ಟುಕೊಂಡಾಗ ಅಹಂಕಾರ ಹೆಚ್ಚಾಗಿ ದೊಡ್ಡವರು ಚಿಕ್ಕವರು ಅಂತ ಮಾತುಗಳನ್ನು ಕೇಳ್ತಕ್ಕಂಥದ್ದಿಲ್ಲ, ಯಾರಿಗೂ ರೆಸ್ಪೆಕ್ಟ್ ಅನ್ನು ಕೊಡೋದೇ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ವಿದ್ಯೆ ಹೇಗೆ ಶರೀರದಲ್ಲಿ ತಲೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಇದೆ ತಾಯಿ? ಅದಕ್ಕೋಸ್ಕರ ಮೊದಲು ಇವರಿಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಗಕಾರ ಸಹಸ್ರ ಮೋದಕ ಗಕಾರ ಗಣಪತಿ ಹೋಮವನ್ನ ಆಚರಣೆಯನ್ನ ಮಾಡಿ, ಅಂದರೆ ಬಿಳಿಯ ಪುಷ್ಪರಾಗ ಅಂತ ನಾವು ಹೇಳ್ತೇವೆ. ಆ ಹಳದಿ ಪುಷ್ಪರಾಗ ಅಲ್ಲ, ಬಿಳಿಯ ಪುಷ್ಪರಾಗದಲ್ಲಿ ಗಣೇಶನ ಒಂದು ಪೆಂಡೆಂಟನ್ನು ಮಾಡಿ ಧಾರಣೆಯನ್ನು ಮಾಡಬೇಕು. ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಎದ್ದು ಇವರು ಅಧ್ಯಯನವನ್ನು ಮಾಡಬೇಕು. ಈ ರೀತಿ ಆದಾಗ ಖಂಡಿತವಾಗಿ ವಿದ್ಯೆ ಇವರಿಗೆ ಬರುತ್ತೆ. ಇಲ್ಲ ಅಂದರೆ ವಿದ್ಯೆ ನಾಸ್ತಿ ಆಗ್ತಕ್ಕಂಥದ್ದು ಗ್ಯಾರಂಟಿ ಆಗುತ್ತೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಈ ರೀತಿ ಮಾಡಿ ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ರತ್ನಮ್ಮ ಅವರೇ. ಗುರುಜಿನು ತುಲಾ ರಾಶಿಯಿಂದ ಮೀನ ರಾಶಿಯವರ ಈ ದಿನ ಭವಿಷ್ಯವನ್ನ ತಿಳಿಸ್ಕೊಳ್ಳಿ. ಇನ್ನು ತುಲಾ ರಾಶಿ, ಈ ತುಲಾ ರಾಶಿಯವರಿಗೆ ಈ ದಿನ ಋಣ ವಿಮೋಚನೆಯನ್ನ ಮಾಡ್ಕೊಳ್ತಕ್ಕಂಥ ದಿನವಾಗುತ್ತೆ. ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಮುನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು. ಮನಸ್ಸಿನಲ್ಲಿ ಸುಖ ಇಲ್ಲದೆ ಇರ್ತಕ್ಕಂಥದ್ದು ಮನೋಕ್ಲೇಶ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಖಂಡಿತವಾಗಿ ಕೆಡಿಸ್ಕೋಬೇಡಿ. ಶತ್ರು ಬಾಧೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ನಮೋ ಋಷಭ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಕ್ಷೀರದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಾಲ ಬಾಧೆ, ಎಲ್ಲೋ ಒಂದು ಕಡೆ ಹಣ ಇಲ್ಲ, ಸಾಲ ಮಾಡ್ತಕ್ಕಂಥ ಪರಿಸ್ಥಿತಿ, ಸಾಲ ಬಾಧೆಗೆ ಒಳಗಾಗ್ತಕ್ಕಂಥದ್ದು, ಇಲ್ಲ ಸಲ್ಲದ ತಕರಾರುಗಳಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ತ್ರೀಯರಿಗಂತೂ ಬಹಳಷ್ಟು ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆ. ಸಾಧಾರಣ ಲಾಭ, ಸಣ್ಣ ಮಾತಿನಿಂದ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಈ
ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ ಮಂಗಗಳಿಗೆ ಬಾಳೆಹಣ್ಣು ಕಡಲೆಕಾಯಿಯನ್ನು ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ಆಸ್ತಿಯ ವಾದ ವಿವಾದದಲ್ಲಿ ಗೊಂದಲಮಯವಾದ ವಾತಾವರಣಗಳು ಸೃಷ್ಟಿಯಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಗುರು ಹಿರಿಯರ ಸಲಹೆಗಳನ್ನ ಸ್ವೀಕರಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಉನ್ನತ ವ್ಯಾಸಂಗದವರಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು, ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಕೈಲಾದ ಸೇವೆಯನ್ನ ಮಾಡಿ ಅಥವಾ ಅನ್ನದಾನವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ಕಾರ್ಯ ಸಾಧನೆಗಾಗಿ ಬಹಳಷ್ಟು ತಿರುಗಾಟವನ್ನು ಮಾಡ್ತೀರಾ. ದೂರಾಲೋಚನೆ, ನಿಂದನೆಗೆ ಒಳಗಾಗಬೇಕಾಗತ್ತೆ. ಬಾಕಿ ವಸೂಲಿಯನ್ನ ಮಾಡಲಿಕ್ಕೆ ಬಹಳಷ್ಟು ಓಡಾಟಗಳನ್ನು ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ. ಕುಟುಂಬ ಸೌಖ್ಯ, ಋಣ ಬಾಧೆಗಳಿಂದ ಮುಕ್ತಿಯನ್ನ ಪಡಿತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಪಂಚಮುಖಿ ಗಣೇಶನ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಮನಸ್ಸಿಗೆ ನಾನಾ ರೀತಿಯ ಚಿಂತೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸೇವಕರಿಂದ ಸಹಾಯ, ಶುಭ ಕಾರ್ಯಗಳು ಜರುಗುವಿಕೆ ಕಂಡು ಬರುತ್ತೆ. ಉತ್ತಮ ಬುದ್ಧಿಶಕ್ತಿ, ಎಲ್ಲೋ ಒಂದು ಕಡೆ ಅಪರಾಧಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನ ಮಾಡಿ, ಗೋಪೂಜೆಯನ್ನ ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ತೀರ್ಥಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಶುಭ ಯೋಗ. ಆರೋಗ್ಯದಲ್ಲಿ ಸ್ವಲ್ಪ ಹೇರುಪೇರು ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಯಾರ್ಯಾರಿಗೆ ಅಧಿಕಾರ ಇಲ್ವೋ ಅಂತವರಿಗೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ದಿನವಾಗುತ್ತೆ. ಧನ ಲಾಭ, ಎಲ್ಲೋ ಒಂದು ಕಡೆ ಶತ್ರು ಬಾಧೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಸಜ್ಜನ ವಿರೋಧ, ಒಳ್ಳೆಯ ಜನರನ್ನ ವಿರೋಧವನ್ನು ಕಟ್ಕೋಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಲಲಿತ ಸಹಸ್ರನಾಮ ಪಾರಾಯಣವನ್ನ ಮಾಡಿ, ಹೆಸರು ಬೇಳೆ ಕೋಸಂಬರಿಯನ್ನ ಲಲಿತೆಗೆ ನಿವೇದನೆಯನ್ನ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ನವೀನ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನವೀನ್. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. ಮೇಡಮ್ 21/6/1985 ಮೇಡಮ್. 21/6/1985. ಸಮಯ ತಿಳಿಸಿ. ಮಧ್ಯಾಹ್ನ 2:15 ಮೇಡಮ್. ಓಕೆ, ಯಾವ ವಿಷಯದ ಬಗ್ಗೆ ಕೇಳಬೇಕಿತ್ತು? ನಂದು ಯಾವುದೇ ವಿಷಯ ಬಂದ್ರೆ ಏನಿಲ್ಲ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನವೀನ್ ಅವರೇ ನಮಸ್ಕಾರ. ನಮಸ್ತೆ. ನೀವು ಹುಟ್ಟಿದ್ದು ಶುಕ್ರವಾರ, ನಿಮ್ಮ ನಕ್ಷತ್ರ ಪುಷ್ಯ ನಕ್ಷತ್ರ ಕಟಕ ರಾಶಿ. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಶನಿ ದಶ. ಆದರೆ ಈಗ ನಿಮಗೆ ಕೇತು ದಶ ನಡೀತಾ ಇದೆ. ಏನ್ ಮಾಡಿ ಏನು ಪ್ರಯೋಜನ ಗುರುಗಳೇ? ಯಾವುದಕ್ಕೆ ಕೈ ಹಾಕಿದ್ರು ಸಹಿತ ಉದ್ಧಾರ ಆಗೋಕ್ಕಾಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಮನಸ್ಸಿನಲ್ಲಿ ನಾನಾ ರೀತಿಯ ಚಿಂತೆಗಳು, ಬರೀ ಮಾಡೋ ಕೆಲಸದಲ್ಲಿ ವಿಘ್ನಗಳು, ಅಪವಾದಗಳು, ಇವೆಲ್ಲವೂ ಕೂಡ ಈ ದಿನ ಅನುಭವಿಸ್ತಾ ಇದ್ದೇನೆ ನಾನು. ಹಾಗಾಗಿ ನನ್ನ ಜೀವನ ಹೇಗೆ ಅನ್ನೋದು ಪ್ರಶ್ನೆ. ಆದರೆ ಮುಖ್ಯವಾಗಿ ಹೇಳಿ, ಮಾತಾಡಿ. ಇಷ್ಟೆಲ್ಲ ಇದ್ದು ನಾನು ಊರ್ ಬಿಟ್ಟು ಬೆಂಗಳೂರಿಗೆ ಬಂದ್ರು 3-4 ತಿಂಗಳಾದ್ರೂ ಏನು ಪ್ರಯೋಜನ ಇವಲ್ಲ. ಏನ್ ಕೇಳಿದ್ರಿ? ಅಲ್ಲಪ್ಪ, ಗ್ರಹಚಾರ ಅನ್ನೋದು ಯಾರ ತಾತನ ಮನೆ ಗಂಟಲ್ಲ. ಗ್ರಹಚಾರವನ್ನ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅನುಭವಿಸಲೇಬೇಕಾಗತ್ತೆ. ನಾನು ಹೇಳೋ ಕೆಲಸವನ್ನ ಮಾಡಿ ನೋಡಿ. ಲಗ್ನದಲ್ಲೇ ಕೇತು, ಸಪ್ತಮ ಸ್ಥಾನದಲ್ಲಿ ಶುಕ್ರ ಮತ್ತೆ ರಾಹು ಇರೋದ್ರಿಂದಾನೇ ಈ ರೀತಿ ಆಗ್ತಾ ಇದೆ. ಪ್ರತಿ ಶನಿವಾರ ಕೇತುಗ್ರಹ, ರಾಹುಗ್ರಹ, ನವಗ್ರಹ ದೇವಸ್ಥಾನದಲ್ಲಿ ವಿಗ್ರಹ ಇದೆ. ಆ ವಿಗ್ರಹಕ್ಕೆ ಆಯಾ ಗ್ರಹದ ಧಾನ್ಯವನ್ನ ಇಟ್ಟು ನಮಸ್ಕಾರವನ್ನ ಮಾಡ್ತಾ ಬನ್ನಿ. 9 ವಾರಗಳು ಮಾಡಿ. ಸಾಧ್ಯವಾದರೆ ಪವಿತ್ರವಾಗಿರ್ತಕ್ಕಂಥ ನದಿ ತೀರದಲ್ಲಿ ರಾಹು ಶಾಂತಿ, ಕೇತು ಶಾಂತಿ ಹೋಮಗಳನ್ನ ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೊತಾ ಬನ್ನಿ. ಖಂಡಿತವಾಗಿ ಅಭಿವೃದ್ಧಿ ಆಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು ನವೀನ್ ಅವರೇ. ಗುರುಜಿನು ವನದುರ್ಗಿಯ ಆರಾಧನೆಯನ್ನ ಹೇಗೆ ಮಾಡಬೇಕು, ವನದುರ್ಗಿಯ ಆರಾಧನೆ ಮಾಡೋದ್ರಿಂದ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಅಂತಾರೆ. ಈ ಆಚರಣೆಯನ್ನ ಮಾಡೋದ್ರಿಂದ ಸಿಗುವಂತಹ ಫಲಾನುಫಲಗಳೇನು ತಿಳಿಸ್ಕೊಡಿ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ವನದುರ್ಗೆ ವ್ರತವನ್ನ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾಕೆ ಮಾಡಬೇಕು, ಇದರಿಂದ ಬರ್ತಕ್ಕಂಥ ಫಲಾಫಲಗಳೇನು ನೋಡಿ. ವನದುರ್ಗ ಹೆಸರಿನಲ್ಲೇ ಇದೆ. ವನ ಅಂದ್ರೆ ಏನು? ಅರಣ್ಯ. ಅರಣ್ಯದಲ್ಲಿ ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ಒಂದು ವನ. ಆ ವನದಲ್ಲಿ ದುರ್ಗೆಯ ಆರಾಧನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇದಕ್ಕೆ ಒಂದೇ ಒಂದು ಉದಾಹರಣೆಯನ್ನ ನಾನು ಕೊಡ್ತೇನೆ. ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ
ಫಸಲು ಚೆನ್ನಾಗಿ ಬಂದಿದ್ದಾಗ ನವೆಂಬರ್ ಡಿಸೆಂಬರ್ ತಿಂಗಳಲ್ಲೋ ಅಥವಾ ಹಿಮಂತ ಋತುವಿನಲ್ಲೋ ಮನೆಯಲ್ಲಿ ಯಾವುದೋ ಒಂದು ಶಕ್ತಿ ದೇವತೆ ತೋಟದಲ್ಲೋ ಹೊಲದಲ್ಲೋ ಹೋಗಿ ಶಕ್ತಿ ದೇವತೆಯ ಪೂಜೆಯನ್ನ ಮಾಡಿ ಅಲ್ಲೇ ಪ್ರಸಾದವನ್ನ ಸ್ವೀಕರಿಸಿ ಬರ್ತಾ ಇದ್ರು ರೈತರು. ಈಗೆಲ್ಲ ರೈತರ ಕೆಲಸವನ್ನ ಮಾಡೋದೇ ಕಷ್ಟ ಇದೆ. ಆದ್ರೆ ಅಂತ ಒಂದು ಆಚರಣೆಯನ್ನ ಮಾಡ್ತಕ್ಕಂಥ ಪದ್ಧತಿಗಳು ಎಲ್ಲೋ ಒಂದು ಕಡೆ ನಾಶವಾಗ್ತಾ ಇದೆ. ಈಗ ನಮಗೆಲ್ಲರಿಗೂ ಕೂಡ ಅನಾರೋಗ್ಯ. ಪ್ರತಿಯೊಬ್ಬರನ್ನು ನೋಡಿ, ಆರೋಗ್ಯವಾಗಿ ನಾನು ದೃಢಕಾಯ ವಜ್ರವದ್ ದೃಢಕಾಯನಾಗಿದ್ದೇನೆ ಅಂತ ಹೇಳ್ಕೊಳ್ಳೋನು ಯಾರೂ ಕೂಡ ಇಲ್ಲ. ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಭಾಗ್ಯ. ಆ ವನದುರ್ಗೆಯ ಅನುಗ್ರಹ ಇದ್ದಾಗ ಹಿಂದೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತರು ಕಲ್ಲನ್ನೂ ಕೂಡ ತಿಂದು ಕರಗಿಸ್ತಕ್ಕಂಥ ಶಕ್ತಿಯನ್ನ ಇಟ್ಕೊಂಡಿದ್ರು. ಅವಾಗೆಲ್ಲ ಅಷ್ಟೇನು ರೋಗಗಳು ನಮಗೆ ಲಭ್ಯವಾಗ್ತಾ ಇರಲಿಲ್ಲ. ಆದರೆ ಈಗ ಪ್ರತಿಯೊಬ್ಬರಿಗೂ ಶರ್ಕರ ವ್ಯಾಧಿ, ಅರ್ಬುದ, ರಕ್ತ ಪಿತ್ತಾದಿ ಇವೆಲ್ಲವೂ ಕೂಡ ನಮಗೆ ಪ್ರಾಪ್ತಿಯಾಗ್ತಾ ಇದೆ. ಯಾಕೆ? ಎಲ್ಲೋ ಒಂದು ಕಡೆ ಈ ವನದುರ್ಗೆಯ ದೇವತೆಯನ್ನ ನಾವು ಮರಿತಾ ಇದ್ದೇವೆ. ಆದರೆ ಈ ವನದುರ್ಗೆಯ ದೇವತೆಯನ್ನ ಹೇಗೆ ಆರಾಧನೆಯನ್ನ ಮಾಡಬೇಕು? ಯಾವುದಾದರೂ ಒಂದು ಅರಣ್ಯ ಪ್ರದೇಶ, ನಿರ್ಜನ ಪ್ರದೇಶ, ವನ ಬೆಳೆದಿರಬೇಕು, ಮರ ಗಿಡಗಳು ಹಸಿರಾಗಿರಬೇಕು. ಅಂತ ಒಂದು ಸ್ಥಳದಲ್ಲಿ ವನದುರ್ಗೆಯ ವ್ರತವನ್ನ ಆಚರಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ, ಅಥವಾ ವನದುರ್ಗೆಯ ಹೋಮವನ್ನ ಆಚರಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಅಯ್ಯೋ, ಪಬ್ಲಿಕ್ ಟಿವಿಯಲ್ಲಿ ಶ್ರೀಧರ ಭಟ್ಟಾಚಾರ್ಯ ಗುರೂಜಿಯವರು ಹೇಳ್ಬಿಟ್ಟಿದ್ದಾರೆ, ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಕಾಟಾಚಾರಕ್ಕೆ ದಯಮಾಡಿ ಮಾಡಬೇಡಿ. ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡಿ, ಅವರಲ್ಲಿ ಪ್ರಾರ್ಥನೆಯನ್ನ ಮಾಡಿ, ಹೇ ಜಗನ್ಮಾತಾ, ಹೇ ತಾಯಿ, ನನ್ನ ಕುಟುಂಬಕ್ಕೂ ನನ್ನ ಕುಟುಂಬದ ಸದಸ್ಯರಿಗೂ ನನಗೂ ಕೂಡ ಶರೀರದಲ್ಲಿ ಇರ್ತಕ್ಕಂಥ ಸಕಲ ರೋಗ ರುಜನಗಳನ್ನ ನಾಶವನ್ನ ಮಾಡು. ನಮ್ಮ ಶರೀರವನ್ನ ವಜ್ರದಂತೆ ದೃಢಕಾಯವನ್ನ ಮಾಡು, ವಜ್ರದಂತೆ ಗಟ್ಟಿಯನ್ನ ಮಾಡು, ಆರೋಗ್ಯ ಭಾಗ್ಯವನ್ನ ಕೊಡು ಅಂತ ಹೇಳಿ ಯಾರು ಶ್ರದ್ಧೆಯಿಂದ ಭಕ್ತಿ ಭಾವದಿಂದ ಪ್ರಾರ್ಥನೆಯನ್ನ ಮಾಡ್ತಾರೋ ಇವತ್ತಿಗೂ ಕೂಡ ದೈವಶಕ್ತಿ ಅಂತಕ್ಕಂಥದ್ದು ಕೆಲಸ ಮಾಡ್ತಾ ಇದೆ. ಅದಕ್ಕೆ ಭಗವದಾಜ್ಞೇಯ ಅಂತ ನಾವು ಹೇಳ್ತೇವೆ. ಭಗವಂತನ ಆಜ್ಞೆ ಇಲ್ಲದೆ ಯಾವುದೂ ಕೂಡ ನಡೆಯಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತಿಗೂ ಕೂಡ ಕಾಲ ಮಿಂಚಿಲ್ಲ. ಹೇಗಿದ್ದರೂ ಈಗ ನಮಗೆ ವರ್ಷ ಋತು, ಇನ್ನೇನು ಶರದ್ ಋತು ಪ್ರಾರಂಭವಾಗುತ್ತೆ. ವನದುರ್ಗೆಯ ದೇವಾಲಯಕ್ಕೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡಿ. ಎಲ್ಲಾದರೂ ನಿಮ್ಮ ಸುತ್ತಮುತ್ತ ವನದುರ್ಗೆಯ ದೇವಾಲಯ ಇತ್ತು ಅಂತ ಅಂದ್ರೆ ಅಲ್ಲಿಗೆ ಹೋಗಿ ಪ್ರಾರ್ಥನೆಯನ್ನ ಮಾಡಿ. ಅಥವಾ ದೇವಾಲಯ ನಿಮಗೆ ಗೋಚರವಾಗಿಲ್ವಾ, ಹಾಗಾಗಿ ಯಾವುದಾದರೂ ಒಂದು ಅರಣ್ಯ ಪ್ರದೇಶಕ್ಕೆ ಹೋಗಿ ಅಲ್ಲಿ ಯಥಾನುಶಕ್ತಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಯಥಾನುಶಕ್ತಿ ಪೂಜೋಪಕರಣಗಳನ್ನು ಸರಿ ಮಾಡಿಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡಿ ನಿಮ್ಮ ಆಯಸ್ಸನ್ನ ಆರೋಗ್ಯವನ್ನ ಅಭಿವೃದ್ಧಿಯನ್ನ ಮಾಡ್ಕೊಳ್ಳಿ. ಆ ವನದುರ್ಗೆಯ ಅನುಗ್ರಹ ನಿಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತ ಹೇಳಿ ಆ ವನದುರ್ಗಾ ಮಾತೆಯನ್ನ ನಾನೂ ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ವನದುರ್ಗೆಯ ಆರಾಧನೆಯಿಂದ ಆರೋಗ್ಯ ಅಭಿವೃದ್ಧಿ ಮಾಡ್ಕೊಳ್ಬಹುದು ಅನ್ನೋ ರಹಸ್ಯವನ್ನ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇನು ಗುರುಜಿಯವರ ನೇರ ಭೇಟಿಗಾಗಿ ಈ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿ ವಿನಾಯಕ ಜ್ಯೋತಿಷ್ಯ ಕೇಂದ್ರ, ನಂಬರ್ 202/2, HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರಸ್ತೆ, ಬೆಂಗಳೂರು 43. ಇನ್ನು ದೂರವಾಣಿ ಸಂಖ್ಯೆ ಹೀಗಿದೆ: 9972253004. ಮತ್ತೊಂದು ದೂರವಾಣಿ ಸಂಖ್ಯೆ 9972225005. ಇನ್ನು ವೆಬ್ಸೈಟ್ ಅಡ್ರೆಸ್ www.astrobrahma.in ಗೆ ಲಾಗಿನ್ ಆಗಿ. ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ.